ನಮಸ್ಕಾರ. ನಾನು ವಿಜಯಲಕ್ಷ್ಮಿ. ಹೀಲ್ ವಿತ್ ಕಲರ್ ಚಾನಲ್ಗೆ ಸ್ವಾಗತ. ನಾನಿವಾಗ ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಇವಾಗ ಬೇಸಿಗೆ ಕಾಲ ಬಂತು. ಬೇಸಿಗೆ ಕಾಲದಿಂದ ಏನೆಲ್ಲ ಆಗುತ್ತೆ? ಬೇಸಿಗೆ ಕಾಲದಿಂದ ಮಾನವನ ದೇಹವು ಉಷ್ಣತೆ ಜಾಸ್ತಿ ಆಗಿ ತೊಂದರೆಗಳು ಬರ್ತಾ ಇರ್ತವೆ. ಆ ಉಷ್ಣತೆಯಿಂದ ಯಾವ್ಯಾವ ತೊಂದರೆಗಳು ಬರ್ತಾ ಇರ್ತವೆ? ಮೊದಲನೇದಾಗಿ ಬಾಯಲ್ಲಿ ಹುಣ್ಣಾಗುತ್ತೆ, ನಂತರ ಹೇರ್ ಫಾಲ್ ಆಗುತ್ತೆ, ಎರಡನೇದು, ಮೂರನೇದು ಪೈಲ್ಸ್ ಆಗುತ್ತೆ. ಪೈಲ್ಸ್ ಆಗಿ ಮತ್ತು ಮಾನವನ ದೇಹವು ನಾವು ತಿನ್ನುವ ಪದಾರ್ಥವು ಭಾಳ ಹೀಟಾದ ಪದಾರ್ಥಗಳನ್ನು ತಿಂತಾ ಬಂದರೆ ದೇಹವು ಉರಿ ಆಗ್ತಾ ಬರ್ತದೆ. ಹಾಗಾಗಿ ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕಂದ್ರೆ ಏನು ಮಾಡ್ಕೋಬೇಕು ನಾವು? ಮೊದಲನೇದಾಗಿ ಬಾಯಲ್ಲಿ ಆಗುವ ಹುಣ್ಣು ಆಗಿರುತ್ತಲ್ಲ, ಅದನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು? ಆ ಹುಣ್ಣನ್ನು ಕಡಿಮೆ ಮಾಡಬೇಕಂದ್ರೆ ಬಾಯಲ್ಲಿ ಆ ಒಂದು ತೊಂದರೆಯಿಂದ ನಾವು ಮನುಷ್ಯನಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಊಟ ಮಾಡೋದಾಗಲಿ, ನೀರು ಕುಡಿಯೋದು ಸಹ ತೊಂದರೆ ಆಗ್ತಾ ಇರುತ್ತೆ ಅವರಿಗೆ. ಆ ಫುಡ್ಗಳನ್ನು ತಿನ್ನೋಕ್ಕಾಗಲಿಲ್ಲ ಅಂತಂದರೆ ದೇಹವು ಇನ್ನೊಂದು ಸ್ವಲ್ಪ ಅವರಿಗೆ ವೀಕ್ ಆಗ್ತಾ ಬರುತ್ತೆ. ಹಾಗಾಗಿ ಆ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೋಬೇಕು ಅಂತಂತಂದರೆ ತೋರು ಬೆರಳು ಜಾಯಿಂಟ್ಗೆ ಈ ಥರ ಗ್ರೀನ್ ಸ್ಕೆಚ್ ಪೆನ್ನನ್ನು ಹಚ್ಕೋತಾ ಬನ್ನಿ. ಎರಡು ತೋರು ಬೆರಳಿಗೆ ಈ ಥರ ಗ್ರೀನನ್ನು ಹಾಕ್ಕೊಂಡ್ರೆ ಬಾಯಿಯಲ್ಲಿರುವ ಹುಣ್ಣುಗಳು ಆಗಿ ಊಟ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರ್ತದಲ್ಲ, ಇದು ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ. ಇದನ್ನು 4 ದಿವಸ 5 ದಿವಸಗಳ ಕಾಲ ಹಾಕ್ಕೊತಾ ಬಂದರೆ ಕಡಿಮೆ ಆಗಿಬಿಡುತ್ತೆ. ಇನ್ನೂ ನಿಮಗೆ ಜಾಸ್ತಿ ಆಗಿ ಕಡಿಮೆ ಆಗಿಲ್ಲ ಅಂದರೆ ಒಂದು ವಾರ ಅಥವಾ 15 ದಿವಸ ಹಾಕೋತಾ ಬಂದರೆ ನಿಮಗೆ ಬಾಯಲ್ಲಿ ಆಗಿರುವ ಹುಣ್ಣಿನ ತೊಂದರೆ ಕಡಿಮೆ ಆಗುತ್ತೆ. ನಂತರ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲು ಮಾನವನ ದೇಹವು ಉಷ್ಣತೆಯಿಂದನೂ ಬರುತ್ತೆ, ನಾವು ತಿನ್ನುವ ಫುಡ್ನಿಂದನೂ ಹೇರ್ ಫಾಲ್ ಆಗ್ತಾ ಇರುತ್ತೆ. ನಾವು ಜಾಸ್ತಿ ಜಂಕ್ಸ್ ಫುಡ್ಗಳನ್ನು ತಿಂತಾ ಇದ್ದರೆ ಹೇರ್ ಫಾಲು ಆಗುತ್ತೆ. ಮತ್ತು ನಮ್ಮ ದೇಹವು ಉಷ್ಣತೆ ಆದಾಗೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಆ ಹೇರ್ ಫಾಲನ್ನು ಕಡಿಮೆ ಮಾಡಲಿಕ್ಕೆ ಯಾವ ಥರ ಕಲರನ್ನು ಹಚ್ಕೋಬೇಕು ಅಂತಂತಂದರೆ, ಇದೇ ತೋರು ಬೆರಳು ಹಿಂಭಾಗ ಹೀಗೆ 2 ತೋರು ಬೆರಳು ಉಗುರಿನ ಕೆಳಗೆ ಈ ಥರ ಗ್ರೀನ್ ಕಲರನ್ನು ಹಾಕ್ಕೊಂಡು 4 ತಾಸುಗಳ ಇಟ್ಟು ತೆಗ್ತಾ ಬಂದರೆ ನಿಮಗೆ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ. ಈ ಹೇರ್ ಫಾಲನ್ನು ಕಡಿಮೆ ಮಾಡಬೇಕಂದ್ರೆ ನೀವು ಕಲರ್ ಒಂದೇ ಹಾಕ್ಕೊಂಡ್ರೆ ಕಡಿಮೆ ಆಗೋದಿಲ್ಲ. ನಾವು ತಿನ್ನುವ ಫುಡ್ಡಿನಲ್ಲೂ ಸ್ವಲ್ಪ ಮಿತಿ ಇರಬೇಕು. ಜಾಸ್ತಿ ಎಣ್ಣೆ ಪದಾರ್ಥಗಳನ್ನು ತಿನ್ನಬೇಡಿ, ಖಾರ ಪದಾರ್ಥಗಳನ್ನು ತಿನ್ನಬೇಡಿ. ದೇಹವು ಬ್ಯಾಲೆನ್ಸನ್ನು ಮಾಡ್ಕೋತಾ ಬಂದರೆ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ. ಒಂದನೇದು, ನಮ್ಮ ಸ್ಟಮಕ್ಕಲ್ಲಿ ಹೀಟ್ ಜಾಸ್ತಿ ಅಂತಂತಂದರೆ ಅದೇನಾಗುತ್ತೆ, ನಮ್ಮ ದೇಹದಿಂದ ಅದು ಲಿವರ್ ಮತ್ತು ಕಿಡ್ನಿಯಲ್ಲಿ ಕಡಿಮೆ ಲಿವರಲ್ಲಿ ಹೀಟ್ ಆಯಿತು, ಆಮೇಲೆ ಲಂಗ್ಸಿಗೆ ಹೀಟ್ ಆಗಿತ್ತು ಅಂತಂತಂದರೆ ಆ ಲಂಗ್ಸ್ ಮುಖಾಂತರ ನಮಗೆ ಲಿವರ್ ಮುಖಾಂತರ ಇಲ್ಲಿ ನರಗಳು ಬರ್ತಿರ್ತಾವಲ್ಲ, ಅದು ಹೀಗಾಗಿ ನಮ್ಮ ದೇಹದಲ್ಲಿನ ನಮ್ಮ ತಲೆಯಲ್ಲಿರುವ ಕೂದಲುಗಳು ಹೇರ್ ಫಾಲ್ ಆಗ್ತಾ ಬರುತ್ತೆ. ಹಾಗಾಗಿ ನೀವು ದೇಹವನ್ನು ಬೇಸಿಗೆ ಕಾಲದಲ್ಲಿ ಬಾಡಿಯನ್ನು ಕೋಲ್ಡ್ ಆಗಿ ಇಟ್ಕೋಬೇಕು. ಈ ಥರ ಹಚ್ಕೊಂಡ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಈ ಥರ ಹಚ್ಕೊಂಡ್ರೆ ನಿಮಗೆ ಬಾಯಿಯಲ್ಲಿ ಹುಣ್ಣು ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಹೇರ್ ಫಾಲ್ ಒಂದೇ ಆಗಲ್ಲ, ನಿಮ್ಮ ದೇಹವು ಫುಲ್ ಕೋಲ್ಡ್ ಮಾಡುತ್ತೆ. ಇದು ನಿಮಗೆ ಈಗ ಮೋಷನ್ ಹೋಗಲಿಕ್ಕೆ ಹೀಟ್ ಆಯಿತು ಅಂತಂದರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಯಾಕಂದರೆ ಅದು ಮೋಷನ್ ಹೋಗುವ ದೊಡ್ಡ ಕರುಳಿಗೆ ಹೀಟನ್ನು ವರ್ಗಾವಣೆ ಆಗುತ್ತೆ. ಅದು ಈ ಕಲರನ್ನು ನೀವು ಇಲ್ಲಿ ಹಾಕ್ಕೋತಾ ಬಂದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮಲಬದ್ಧತೆಯೂ ಕಡಿಮೆ ಆಗುತ್ತೆ, ಮತ್ತು ಪೈಲ್ಸು ಕಡಿಮೆ ಆಗುತ್ತೆ. ಇದ್ರ ಥರ ಇನ್ನೂ ಒಂದು ಯಾವ ಥರ ಹಚ್ಕೋಬೇಕಂತಂದರೆ, ಇದು ಎಡಗೈಯಲ್ಲಿ ಅಂಗೈಯಲ್ಲಿ 4 ಅಂತ ಬರ್ಕೊಂಡ್ರೆ ಇದರಿಂದನೂ ಕಡಿಮೆ ಆಗುತ್ತೆ. ಹೀಗಾಗಿ ಆಮೇಲೆ ನೀವು ಕಲರಿಂದನೂ ಕಡಿಮೆ ಮಾಡ್ಕೊಳ್ಬೋದು. ಒಬ್ಬೊಬ್ಬರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿರುತ್ತೆ ಬಾಯಲ್ಲಿ ಹೀಟ್ ಆಗಿರೋದು. ಇದನ್ನು ಹಾಕ್ಕೊಳ್ತಾ ಬನ್ನಿ. ನೆಕ್ಸ್ಟು ಫುಡ್ಡುಗಳನ್ನು ಕಂಟ್ರೋಲ್ ಮಾಡ್ಕೋತಾ ಬರಬೇಕು. ನಿಮಗೆ ಬ್ಯಾಲೆನ್ಸ್ ಮಾಡ್ಕೋತಾ ಬರುತ್ತೆ. ಏನೇನು ಮಾಡಬೇಕು? ಈ ಬೇಸಿಗೆ ಕಾಲದಲ್ಲಿ ಅವಾಗವಾಗ ಬಾರ್ಲಿ ಅಕ್ಕಿಯನ್ನು ಕುದಿಸ್ಕೊಂಡು ನೀರು ಕುಡಿತಾ ಬರಬೇಕು. ಮಜ್ಜಿಗೆಯನ್ನು ಸೇವನೆ ಮಾಡಬೇಕು. ಕಲ್ಲಂಗಡಿ ಹಣ್ಣುಗಳನ್ನು ತಿನ್ನಬೇಕು. ನೆಕ್ಸ್ಟು
ಈ ಕರ್ಬೂಜ ಹಣ್ಣು ಬರುತ್ತಲ್ಲ, ಆ ಕರ್ಬೂಜ ಹಣ್ಣು ಈ ಸೀಸನಲ್ಲಿ ಬರುವಂಥ ಎಲ್ಲ ಹಣ್ಣುಗಳನ್ನು ನೀವು ಸೇವನೆ ಮಾಡ್ಕೊತಾ ಬರಬೇಕು. ಮತ್ತು ನೀರನ್ನು ಜಾಸ್ತಿ ಕುಡಿತಾ ಬಂದರೆ ನಿಮ್ಮದು ಬಾಡಿ ಹೀಟನ್ನು ಕಡಿಮೆ ಆಗ್ತಾ ಬರುತ್ತೆ. ಈಗ ಫುಡ್ಡುಗಳನ್ನು ತೊಗೋಬೇಕು, ನೀವು ಈ ಕಲರ್ಗಳನ್ನು ಹಾಕ್ಕೊಂಡು ಕಡಿಮೆ ಮಾಡ್ಕೊತಾ ಬಂದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವುದೇ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಅದನ್ನು ಕೇಳಬೇಕು ನೀವು ಅಂತಂದರೆ ಆ ವಿಷಯದ ಬಗ್ಗೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋಗಾಗಿ ಆ ಥರ ವಿಡಿಯೋಗಳನ್ನು ನಿಮಗೆ ಮಾಡಿ ಹಾಕಲಿಕ್ಕೆ ಸಹಾಯವಾಗುತ್ತೆ. ಧನ್ಯವಾದಗಳು.